ಸರ್, ಈಗ ನಿಮ್ಮ ಎಲ್ಲ ವಿಚಾರಗಳನ್ನ ನಾವು ಟಿವಿಗಳಲ್ಲಿ ಅಥವಾ ನಿಮ್ಮ ಪಾಡ್ಕಾಸ್ಟ್ಗಳಲ್ಲಿ ನೋಡ್ತಾ ಇರ್ತೀವಿ. ನೀವು ಸನಾತನ ಧರ್ಮ, ಮನುಸ್ಮೃತಿ, ಜಾತಿವಾದಕ್ಕೆ ನೀವು ಕಟ್ಟರ್ ವಿರೋಧ ಮಾಡ್ತಾ ಇದ್ದೀರಾ. ಸರ್, ಈಗ ಅವ್ರಗಳಿಗೆಲ್ಲ ಆದ್ರೆ RSS ಅಂತ ಒಂದು ವೇದಿಕೆ ಇದೆ, ಒಂದು ಹಿಂದೂ ಮಹಾಸಭಾ ಒಂದು ವೇದಿಕೆ ಇದೆ. ಅವ್ರ ಧರ್ಮದ ಬಗ್ಗೆ ಯಾವತ್ತೇ ಹೋರಾಟ ಮಾಡಿದ್ರು ಅವ್ರಿಗೊಂದು ಸೇನೆ ಇದೆ. ಬಟ್ ನೀವು ಅಹಿಂದ ಸೆಕ್ಯುಲರ್ ಐಡಿಯಾಲಜಿಸ್ ಮಾಡಿದ್ರೆ ಮಾಡ್ತೀನಿ ಅಂತಂದ್ರೆ ಎಲ್ಲಿದೆ ಸರ್? ಯಾವ ವೇದಿಕೆ ಇದೆ ಹೇಳಿ? ನೀವ್ ಹೇಳಿ, ಯಾರು ಈ ತರ ಒಂದು ಹೋರಾಟ ಮಾಡೋದಕ್ಕೆ ಆ ಎಲ್ಲಿ ಒಂದು ವೇದಿಕೆ ಇದೆ? ಬಟ್ ಮೊದಲನೇದಾಗಿ ನೀವ್ ಯಾಕೆ ಅದನ್ನ ವಿರೋಧ ಮಾಡ್ತಾ ಇದ್ದೀರಾ? ಯಾಕೆ ವಿರೋಧ ಮಾಡ್ಬೇಕು ಅಂದ್ರೆ ಈ ದೇಶಕ್ಕೆ ಅಂಟಿರೋ ರೋಗಗಳು ಏನೇನಿದಾವೆ, ಜಾತಿವಾದ, ಮನುವಾದ, ಕೋಮುವಾದ, ಆಮೇಲೆ ಈ ದೇಶಕ್ಕೆ ಅಂಟಿರುವ ಸಾಮಾಜಿಕ ಪಿಡುಗುಗಳು ಏನಿದಾವೆ, ದಲಿತ ಕಟ್ಟಿರೋ ಬಾವಿಯಲ್ಲೇ ಅವನಿಗೆ ನೀರು ಕೊಡದೆ ಹೊರಗಿಟ್ರು. ಈ ದೇಶದ ದುರ್ದೈವ ಏನು ಗೊತ್ತಾ? 97% ಆಫ್ ದ ಪಾಪ್ಯುಲೇಷನ್ ಸಾಮಾಜಿಕವಾಗಿ ಹೊರಗಿಟ್ಟಿದ್ರು, ಶೈಕ್ಷಣಿಕವಾಗಿ ಹೊರಗಿಟ್ಟಿದ್ರು, ಎಕನಾಮಿಕಲಿ ಹೊರಗಿಟ್ಟಿದ್ರು, ರಾಜಕೀಯವಾಗಂತೂ ಹತ್ರನೂ ಸೇರಿಸ್ಕೊಂಡಿಲ್ಲ. ಸೊ ಈ ದೇಶಕ್ಕೆ ಅಂಟಿರುವ ಎಲ್ಲ ಅಂಟರೋಗಗಳಿಗೆ ಕಾರಣಭೂತರು ಯಾರಪ್ಪ ಅಂದ್ರೆ ಇದೇ 3% ಮನುವಾದಿಗಳು, ಜಾತಿವಾದಿಗಳು. ಇವತ್ತು ಅವ್ರನ್ನ ನಾವು ದ್ವೇಷಿಸಬಾರದು. ಅವರಲ್ಲಿ ಏನು ಇದೆಯೋ, ಒಳ್ಳೇದಿದೆಯೋ ತಗೊಂಡು ನಾವು ಕಲ್ತು ಅದನ್ನ ನಾವು ಮಾಡಬೇಕು. ಇವತ್ತು ಅವರು ಈ ಲೆವೆಲ್ ಬಂದಿದ್ದಾರೆ ಅಂದ್ರೆ ಏನು ಇವತ್ತಾಗಿರೋದಾ? 1925 ಕಟ್ಟಿರೋ ಸಂಘಟನೆ 100 ವರ್ಷ, ಅದರಲ್ಲಿ 80-90 ವರ್ಷ ಆದ್ಮೇಲೆ 1996 ಅಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದ್ದು. ಇವತ್ತು ಏನಾಗ್ತಾ ಇದೆ ಮದನ್ ಅವರೇ, ಒಂದು ಕಡೆಯ ರಾಷ್ಟ್ರವಾದ ಅಂತಿರೋ, ಅದನ್ನ ಕೋಮವಾದ ಅಂತಿರೋ, ಅದನ್ನ ಏನಂತಿರೋ, ಆ ಒಂದು ಐಡಿಯಾಲಜಿಗೆ ಏನಿದೆ, ಸಿದ್ಧಾಂತಕ್ಕೆ ಪ್ರತಿದಿನ ನೀರ್ ಹಾಕೋನಿದಾನೆ, ಪ್ರತಿದಿನ ಅದಕ್ಕೆ ಬೇಕಾಗಿರೋ ಗೊಬ್ಬರ ಹಾಕೋನಿದಾನೆ, ಪ್ರತಿದಿನ ಅದಕ್ಕೆ ಏನಾರ ರೋಗಗಳು, ಪೆಸ್ಟ್ಗಳು ಬಂದ್ರೆ ಅದಕ್ಕೆ ಪೆಸ್ಟಿಸೈಡ್ ಹೊಡೆಯೋರಿದ್ದಾರೆ. ಈ ನಮ್ಮ ಕೋಮವಾದ ಸಿದ್ಧಾಂತಕ್ಕೆ, ಜಾತಿವಾದಿ ಸಿದ್ಧಾಂತಕ್ಕೆ ಅವರೆಲ್ಲ ಇದ್ದಾರೆ. ಜಾತ್ಯತೀತ ಸಿದ್ಧಾಂತಕ್ಕೆ ಯಾರಿದ್ದಾರೆ? ಅದಕ್ಕಾಗಿ ಇವತ್ತು ನಮ್ಮ ಜಾತ್ಯತೀತ ಸಿದ್ಧಾಂತ ಹೆಂಗಾಗಿದೆಯಪ್ಪ ಅಂದ್ರೆ, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಯೂನಿವರ್ಸಿಟಿಗಳಲ್ಲಿ ಲೆಕ್ಚರ್ ಕೊಡ್ತಾರೆ. ಬಸವ ತತ್ವ ಅಂದ್ರೆ ಏನು, ಅಂಬೇಡ್ಕರ್ ತತ್ವ ಅಂದ್ರೆ ಏನು, ಫೂಲೆ ತತ್ವ ಅಂದ್ರೆ ಏನು ಅಂತ. ಆದ್ರೆ ನಾವು ಈ ಸಿಂಪೋಸಿಯಮ್ಸ್, ಈ ಲೆಕ್ಚರ್ಗಳಿಂದ ಬೀದಿಗಿಳಿಬೇಕು. ಮಹಾತ್ಮ ಗಾಂಧಿ ಅವ್ರು ಬಂದಾಗ್ಲೂ ಅದೇ ಆಗಿದ್ದು. ಎಲ್ಲ ಲಾಯರ್ಗಳು, ಡಾಕ್ಟರ್ಗಳು 1919 ಬಂದಾಗ ಎಲ್ಲರೂ ಕಾಫಿ ಕುಡ್ಕೊಂತ, ಪಾರ್ಟಿ ಮಾಡ್ಕೊಂತ, ಭಾರತ ದೇಶಕ್ಕೆ ಹೆಂಗೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ದೇ ಯೂಸ್ ಟು ಥಿಂಕ್ ದೇರ್. ಗಾಂಧಿ ಬಂದು ನಕ್ಕದ್ರಂತೆ, ನಡೀರಪ್ಪ ಬೀದಿಗಳಿಗೆ ಅಂತ. ಸೊ ಇವತ್ತು ನಮ್ಮ ಸಿದ್ಧಾಂತಕ್ಕೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಈ ಸೆಕ್ಯುಲರ್ ಸಿದ್ಧಾಂತನ ಪ್ರತಿಯೊಂದು ಪಾರ್ಕ್ಗೆ, ಪ್ರತಿಯೊಂದು ಪ್ಲೇ ಗ್ರೌಂಡ್ಗೆ ನಾವು ತಗೊಂಡು ಹೋಗ್ಬಿಟ್ಟು ಈ ಸೆಕ್ಯುಲರ್ ಸಿದ್ಧಾಂತನ ಒಂದು ದೊಡ್ಡ ಜಿಸ್ಕಾ ಪಾಸ್ ದಲ್ ಹೇ ಉಸ್ಕಾ ಪಾಸ್ ಬಲ್ ಹೇ, ನಮ್ಮ ದಲ್ಲಾನೇ ಇಲ್ಲ. ಅದೇ ಅದನ್ನ ಹೆಂಗ್ ಮಾಡ್ತೀರಾ ಅಂತ ಅದನ್ನೇ ಕೇಳ್ತಾರೆ. ಅದಕ್ಕೆ ಏನಂದ್ರೆ ಒಂದು ಸೆಕ್ಯುಲರ್ ಸಂಘಟನೆ ಜರೂರತ್ ಇದೆ. ಹೆಂಗ ಈಗ RSS ಇದೆಯೋ, ಕೋಮವಾದಕ್ಕೆ ಒಂದು ಸಂಘಟನೆ ಇದೆ. ಅವ್ರಿಗೆ 106 ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಆತರ. ನಮ್ದು ಯಾವ್ದೆಲ್ಲ ಇದೆ ಅಲ್ಲ, ಅದನ್ನ ಹೇಳ್ತಾರೆ ಸರ್. ಅದಕ್ಕಾಗಿ ನಾವೆಲ್ಲ ಏನು ಬಹಳಷ್ಟು ಪ್ರಜ್ಞಾವಂತರಿದ್ದೀವಿ. ನಾವೆಲ್ಲ ಬಹಳಷ್ಟು 1-2-3 ವರ್ಷಗಳಿಂದ ಸೆಕ್ಯುಲರ್ ಸಂಘಟನೆಗೂ ಒಂದು ಕಟ್ಟಬೇಕು, ನ್ಯಾಷನಲ್ ಸೆಕ್ಯುಲರ್ ಸಂಘ ಅಂತ, ಏನು NSS ಅಂತ ಒಂದು ಸಂಘಟನೆ ಕಟ್ಟಬೇಕು. ಅದರ ಒಂದು ಸಿದ್ಧಾಂತ ಏನಂದ್ರೆ, ಸೆಕ್ಯುಲರ್ ಏನು ಇವತ್ತು ಈ ಜಾತಿವಾದಿಗಳು, ಈ ಕೋಮವಾದಿಗಳು ಈ ಒಂದು ನಮ್ಮ ಸಾಮಾಜಿಕ ವಸ್ತ್ರವನ್ನು ದಿನಾ ಬೆಂಕಿ ಹಚ್ಚಿ ಚಿಂದಿ ಚಿದ್ರಾನ ಮಾಡ್ತಾ ಇದಾರೋ, ಬೆಂಕಿ ಹಚ್ಚೋರು ಅಷ್ಟು ಜನ ಇರುವಾಗ ಬೆಂಕಿ ನಂದಿಸೋರು ಸ್ವಲ್ಪ ಜನ ಇರ್ಬೇಕಲ್ಲ. ಆ ಬೆಂಕಿ ನಂದಿಸೋ ಕೆಲಸ ಈ NSS ಸಂಘಟನೆ ಮಾಡಬೇಕು. ಸೊ NSS ಸಂಘಟನೆ ಪ್ರತಿ ಜಾತಿಗೂ ಅಲ್ಲಿ ಜಾಗ ಇರ್ಬೇಕು, ಪ್ರತಿ ಧರ್ಮಕ್ಕೂ ಜಾಗ ಇರ್ಬೇಕು. ಒಬ್ಬ ಮುಸಲ್ಮಾನ ಬರ್ಬೋದು, ಒಬ್ಬ ಹೆಣ್ಣು ಮಗಳು ಬರ್ಬೋದು. RSS ತರ ಇಲ್ಲ. ಯಾವ ನಮ್ಗೆ ಚಡ್ಡಿನೂ ಬೇಕಾಗಿಲ್ಲ, ಯಾವ ಕಪ್ಪು ಟೋಪಿನೂ ಬೇಕಾಗಿಲ್ಲ, ಯಾವ ಡ್ರೆಸ್ ಬೇಕಾಗಿಲ್ಲ, ಯಾವ ಕೋಲು ಬೇಕಾಗಿಲ್ಲ. ನಮ್ಮ ಹೃದಯದಲ್ಲಿ ನಮ್ಗೆ ಒಂದು ಸೆಕ್ಯುಲರ್, ನಾನೊಬ್ಬ ಸೆಕ್ಯುಲರ್ ಅನ್ನೋ ಒಂದು ಇದು ಇದ್ರೆ, ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಬೂತ್ ಅಲ್ಲಿ ಈ ದೇಶದಲ್ಲಿ ಸೆಕ್ಯುಲರ್ ಸಂಘಟನೆಗಳು ಹುಟ್ಟಾಕಿದ್ರೆ ಸೆಕ್ಯುಲರ್ ಡಯಾಸ್ಪೊರಾ ಜಾಸ್ತಿ ಆಗುತ್ತೆ. ಇವತ್ತು ಹೆಂಗಾಗಿದೆ, ಗಾಂಧಿ ದೇಶದಲ್ಲಿ ಗೋಡ್ಸೆ ಗಾಂಧಿನ ಕೊಂದ ಗೋಡ್ಸೆವಾದಿಗಳು ಇವತ್ತು ಯಾರಪ್ಪ ಕೊಟ್ಟಿರೋದು ಗಾಂಧಿ ಈ ದೇಶದ ಪಿತಾಮಹ ಅಂತ ಯಾರು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಅವ್ರಿಗೆ ಪ್ರಶ್ನೆ ಏನಂದ್ರೆ,
ಈ ದೇಶಕ್ಕೆ ಗಾಂಧಿ ಪಿತಾಮಹ ಅಲ್ಲದೆ ಇದ್ರೆ ಇನ್ನೇನು ಗೋಡ್ಸೆ ಪಿತಾಮಹ ಆಗಕ್ ಸಾಧ್ಯನಾ? ಸಾವರ್ಕರ್ ಪಿತಾಮಹ ಆಗಕ್ ಸಾಧ್ಯನಾ? ಸೊ ಈ ದೇಶಕ್ಕೆ ಯಾವತ್ತಾದ್ರೂ ಗಾಂಧಿನೇ ಪಿತಾಮಹ. ಈ ನಮ್ಮಂತ ಜಾತ್ಯತೀತರಿಗೆ ನಮ್ಮ ಐಡಲ್ಸ್ ಯಾರಂದ್ರೆ ಬುದ್ಧ, ಬಸವಣ್ಣ, ಫೂಲೆ, ಪೆರಿಯಾರ್, ಅಂಬೇಡ್ಕರ್, ಈ ಸಂತತಿಗಳು ನಮ್ಮ ಗಾಡ್ ಫಾದರ್ಸ್ ಏನಿದ್ದಾರೆ, ಐಡಿಯಾಲಜಿಕಲ್ ಗಾಡ್ ಫಾದರ್ಸ್ ಏನಿದ್ದಾರೆ, ಅವರ ಸಿದ್ಧಾಂತನ ನಾವು ರಕ್ತದಲ್ಲಿ ಕಳ್ಸೋಕಾಗಲ್ಲ ಮುಂದಿನ ಪೀಳಿಗೆಗೆ. ಮುಂದಿನ ಪೀಳಿಗೆಗೆ ನಮ್ಗೆಲ್ಲರೂ ಪ್ರಶ್ನೆ ಮಾಡ್ತಾರೆ, RSS ಅಷ್ಟು ಸಂಘಟನೆ ಆಗಿತ್ತು, ನೀವ್ಯಾಕೆ ಸಂಘಟನೆ ಮಾಡಿಲ್ಲ ಅಂದ್ರೆ ಏನು ಉತ್ತರ ಕೊಡೋದು ಇವ್ರಿಗೆ ಮುಂದಿನ ಪೀಳಿಗೆಗೆ? ಖಂಡಿತ. ಅದಕ್ಕಾಗಿ ನಿನ್ನ ಉತ್ತರದಾಯಿತ್ವ, ನನ್ನ ಉತ್ತರದಾಯಿತ್ವ, ಎಲ್ಲ ಹಿಂದ ವರ್ಗದ ಉತ್ತರದಾಯಿತ್ವ, ಎಲ್ಲ ಸೆಕ್ಯುಲರ್ಗಳ ಉತ್ತರದಾಯಿತ್ವ ಏನಾಗ್ಬೇಕು ಅಂದ್ರೆ ಒಂದು ಒಳ್ಳೆ ಸಂಘಟನೆ ಕಟ್ಟಬೇಕು ನಾವು. ಆ ಸಂಘಟನೆ ಈ ದೇಶದಲ್ಲಿರುವ ಎಲ್ಲಾ ಬೂತಲ್ಲೂ ನಮ್ಮ ಸಂಘಟನೆಗಳಿರ್ಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಆದ್ರೆ ಆ ಜಾತ್ಯತೀತರು ನಾವಿದೀವಿ, ಈ ದೇಶ ಕಟ್ಟೋದು ಜಾತ್ಯತೀತರೇ ಹೊರತು ಯಾವತ್ತು ಜಾತಿವಾದಿಗಳು, ಕೋಮುವಾದಿಗಳು, ರಾಷ್ಟ್ರವಾದಿಗಳಂತ ಯಾರು ಮುಖವಾಡ ಹಾಕಿದರೆ ಇವರಿಂದ ಯಾವ ರಾಷ್ಟ್ರ ಕಟ್ಟೋದು ಸಾಧ್ಯ ಇಲ್ಲ. ಅದಕ್ಕಾಗಿ NSS ಅನ್ನೋ ಒಂದು ಸಂಘಟನೆ ಕಟ್ಟಬೇಕು ಅಂತಿದ್ದೀವಿ. ಸೊ ಖಂಡಿತವಾಗ್ಲೂ ಈ NSS ಸಂಘಟನೆ, ನ್ಯಾಷನಲ್ ಸೆಕ್ಯುಲರ್ ಸಂಘದ ಒಂದು ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ. ಅಂಡ್ ಆ ಒಂದು ಚಿಂತನೆಗೆ ಮತ್ತೆ ಅದರ ಒಂದು ಬೆಳವಣಿಗೆಗೆ ನಮ್ಮ ಕಡೆಯಿಂದ ತಮ್ಗೆ ಒಂದು ನಾನು ಶುಭ ಕೋರ್ತೇನೆ. ಅಂಡ್ ಇವಾಗ ಕೊನೆ ಘಟ್ಟಕ್ಕೆ ಬರ್ತಾ ಇದೀವಿ ಸರ್. ಅಂಡ್ ಇಷ್ಟೊತ್ತವರೆಗೂ ನೀವು ಎಲ್ಲಾ ವಿಚಾರಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಭಾವನೆಗಳನ್ನ ಹೇಳಿದ್ರಿ. ಸೊ ನೀವ್ ಹೇಳ್ದಾಗೆ ಇನ್ನ 28 ಎಲೆಕ್ಷನ್ ಬರೋವರೆಗೂ ಕಾಂಗ್ರೆಸ್ ನಲ್ಲಿ ಅಥವಾ ಒಂದು ಕರ್ನಾಟಕ ರಾಜಕೀಯದಲ್ಲಿ ಏನು ಬದಲಾವಣೆಗಳಾಗುತ್ತೆ ಅದ್ರ ಬಗ್ಗೆ ನಾವು ಸದಾ ನೀವು ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರ್ತೇವೆ. ಅಂಡ್ ಇಷ್ಟೊತ್ತವರೆಗೂ ನೀವು ನಮ್ಮ ಜೊತೆ ಬಂದು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು.